ದಿನಸಿಗಾಗಿ ಧಗ ಧಗ ಕಿರುಚಾಡಿದ ನಮ್ರತಾ. ಬೆಳ್ಳಂಬೆಳಗ್ಗೆ ನಮ್ರತಾ ಬಿಗ್ ಬಾಸ್ ಮನೆಯಲ್ಲಿ ಕೂಗಾಡಿದ್ದಾರೆ. ಅದರಲ್ಲೂ ಎದುರಾಳಿ ತನಿಷಾ ಕುಪ್ಪಂಡ ಜೊತೆ ಅಕ್ಷರಶಃ ಗುದ್ದಾಟಕ್ಕೆ ಬಿದ್ದಿದ್ದಾರೆ. ದಿನಸಿ ಖರೀದಿಗಾಗಿ ತನಿಷಾ ಜೊತೆ ಜಗಳವಾಡ್ಕೊಂಡಿದ್ದಾರೆ ನಮ್ರತಾ. ನಾನು ಎಲ್ಲದರಲ್ಲೂ ಇನ್ವಾಲ್ವ್ ಆಗ್ತೀನಿ ಏನೀಗ ಎಂದು ಜೋರು ಧ್ವನಿಯಲ್ಲೇ ತನಿಷಾ ಜೊತೆ ಜಗಳಕ್ಕೆ ಬಿದ್ದಿದ್ದಾರೆ. ಟಾಸ್ಕ್ನಲ್ಲಿ ಯಾರು ಹೆಚ್ಚು ಪಾಯಿಂಟ್ ಪಡೆದಿದ್ದಾರೋ ಅದನ್ನ ಬಳಸಿಕೊಂಡು ದಿನಸಿ ಖರೀದಿ ಮಾಡುವಂತೆ ಬಿಗ್ ಬಾಸ್ ಆದೇಶ ಮಾಡ್ತಾರೆ. ಸಂಗೀತ ಮತ್ತು ತನಿಷಾ ಟೀಮ್ ನಡುವಿನ ಪಂದ್ಯದಲ್ಲಿ ಹೆಚ್ಚಿನ ಪಾಯಿಂಟ್ಸ್ ಯಾರ ತಂಡದ ಬಳಿ ಇದೆ ಅವರೇ ಈ ದಿನಸಿಯನ್ನ ಪರ್ಚೇಸ್ ಮಾಡಬೇಕು. ಹಾಗಾಗಿ ಪಾಯಿಂಟ್ಸ್ ಹೆಚ್ಚಿಗೆ ಯಾರ ಬಳಿ ಇದೆಯೋ ಅವರ ಮಾತೆ ಅಲ್ಲಿ ನಡಿಬೇಕು. ಆದ್ರೆ ತನಿಷಾ ಎಲ್ಲರಿಗೂ ಉಪಯೋಗ ಆಗುವಂತಹ ದಿನಸಿ ಖರೀದಿಸಲು ಹೇಳ್ತಾರೆ. ಇದೇ ಜಗಳಕ್ಕೆ ಕಾರಣವಾಗಿದೆ. ಸಂಗೀತ, ನಮ್ರತಾ, ವಿನಯ್, ಸಿರಿ, ತನಿಷಾ ಇವರೆಲ್ಲ ಅಗತ್ಯ ಏನಿದೆ ಎಂದು ಚರ್ಚೆ ಮಾಡ್ತಾರೆ. ಯಾರ ಬಳಿ ಹೆಚ್ಚಿನ ಪಾಯಿಂಟ್ಸ್ ಇದೆ ಎಂದು ವಿನಯ್ ಹೇಳ್ತಾರೆ. ಮನೆಗೆ ಸದ್ಯ ತುರ್ತು ಏನಿದೆ ಎಂದು ತನಿಷಾ ಮಾತಾಡ್ತಾರೆ. ಆದ್ರೆ ಅದು ನಮ್ರತಾಗೆ ಇಷ್ಟವಾಗಲ್ಲ. ತನಗೆ ಏನ್ ಬೇಕು ಅದನ್ನ ಹೇಳುವ ಪ್ರಯತ್ನವನ್ನ ನಮ್ರತಾ ಮಾಡ್ತಾರೆ. ಅದು ತನಿಷಾಗೆ ಒಪ್ಪಿಗೆ ಆಗೋದಿಲ್ಲ. ಹಾಗಾಗಿ ನಮ್ರತಾಗೆ ಸುಮ್ಮನೆ ಇರುವಂತೆ ತನಿಷಾ ಹೇಳ್ತಾರೆ. ತನಿಷಾ ಹೇಳಿದ ಪಾಯಿಂಟ್ ನಮ್ರತಾಗೆ ಇಷ್ಟವಾಗದ ಕಾರಣದಿಂದಾಗಿ ಮನೆಯಲ್ಲಿ ಮಾತಿನ ಬೆಂಕಿ ಹೊತ್ಕೊಳ್ಳುತ್ತದೆ. ಕಳೆದ ಬಾರಿ ಲಕ್ಸುರಿ ಬಜೆಟ್ ಅನ್ನ ಹೀಗೆ ಕಿತ್ತಾಡ್ಕೊಂಡೇ ಮನೆ ಮಂದಿ ಕಳೆದುಕೊಂಡಿದ್ದಾರೆ. ಈ ಬಾರಿಯೂ ಅದೇ ಪರಿಸ್ಥಿತಿ ಮನೆಯಲ್ಲಿ ಉಂಟಾಗಿದೆ. ಇವರ ಕಿತ್ತಾಟಕ್ಕೆ ಮತ್ತೆ ಬಜೆಟ್ ಹೋಗುತ್ತಾ ಅನ್ನುವ ಆತಂಕ ಎಲ್ಲರದ್ದು. ನಮ್ರತಾ ಮತ್ತು ತನಿಷಾ ಅವರಿಂದಾಗಿ ಪಾಯಿಂಟ್ಸ್ ಕಳೆದುಕೊಳ್ಳುವ ಅಥವಾ ದಿನಸಿಗಳು ದೊರೆಯದಂತೆ ಆಗುವ ವಾತಾವರಣ ಸೃಷ್ಟಿಯಾಗಿದೆ. ಹಾಗಾಗಿ ಮನೆ ಮಂದಿ ಆತಂಕದಿಂದ ಇಬ್ಬರ ಜಗಳವನ್ನ ಗಮನಿಸ್ತಾ ಇದ್ದಾರೆ. ಈ ಇಬ್ಬರ ಜಗಳದಲ್ಲಿ ದಿನಸಿ ಸಿಗುತ್ತಾ ಅಥವಾ ವಾಪಸ್ಸು ಹೊರಟು ಹೋಗುತ್ತಾ ಕಾದ್ ನೋಡ್ಬೇಕು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.